ಹಲೋ ಆನಂದ್. ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್. ಥ್ಯಾಂಕ್ ಯು. ನಮ್ಮ ಆಕೆ ವಸಂತ. ನಮಸ್ಕಾರ. ನಮಸ್ಕಾರ ನಮ್ಮ. ನಮಸ್ಕಾರ ನಮ್ಮ. ನಮ್ಮ ಸೊಸೆ ಐಶ್ವರ್ಯ. ನಮಸ್ತೆ ಅಂಕಲ್. ಈ ಸೊಸೆ ಅಡಿಗೆ ಬಗ್ಗೆ ನೀನು ಹೊಗಳಿದ್ದು? ಇಲ್ಲ, ಈ ಸೊಸೆ ಬಗ್ಗೆ ಅಲ್ಲ. ಈಕೆ ನಮ್ಮ ಎರಡನೇ ಸೊಸೆ. ನಾನು ಹೇಳಿದ್ದು ನನ್ನ ಚಿಕ್ಕ ಸೊಸೆ ಬಗ್ಗೆ. ಅಮ್ಮ ಶ್ಯಾಮ, ಶ್ಯಾಮ ಆಮಾವ ಬಾಮ್ಮ. ನಮ್ಮ ಚಿಕ್ಕ ಸೊಸೆ ಶ್ಯಾಮ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಿಮ್ಮ ಮಾವನವರು ನಿನ್ನ ಬಗ್ಗೆ ತುಂಬಾ ಹೊಗಳಿದಾರಮ್ಮ. ನೀನ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀಯ ಅಂತ, ನೀನ್ ಮಾಡಿರೋ ಅಡ್ಗೆ ರುಚಿ ನಾವೆಲ್ಲೂ ತಿಂದಿರಲ್ಲ ಅಂತ ನಿನ್ ಮಾವ ನಿನ್ ಬಗ್ಗೆ ತುಂಬಾ ಹೇಳಿದಾರಮ್ಮ. ಈಗ ಊಟ ಮಾಡ್ತಿರಲ್ಲ, ರುಚಿ ಬಗ್ಗೆ ಮಾತಾಡೋದು ಯಾಕೆ? ಈಗ ನೀವೇ ಟೇಸ್ಟ್ ಮಾಡ್ತಿರಲ್ಲ. ಹೌದಲ್ವಾ? ಆಹಾ, ಅಡಿಗೆ ಪರಿಮಳ ಮನೆ ತುಂಬಾ ತುಂಬಿದೆ. ಶುರು ಮಾಡಿ ಊಟ ಮಾಡಿ. ತಿನ್ನಿ ತಿನ್ನಿ, ಆ ರುಚಿ ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಥೂ, ಏನಿದು? ಯಾಕೋ, ಏನಾಯ್ತು? ಥೂ, ಬರೀ ಖಾರ ಖಾರ. ಬಾಯೆಲ್ಲ ಸುಟ್ಟೋಗ್ತಾ ಇದೆ ಕಣೋ. ಏನೋ ವರ್ಮ, ಏನೋ ಇದು? ಅಬ್ಬಾ, ಖಾರ. ನಿನ್ ಸೊಸೆ ರುಚಿಯಾಗಿ ಅಡಿಗೆ ಮಾಡ್ತಾಳೆ ಅಂತ ಹೇಳಿ ನಮ್ಮನ್ನೆಲ್ಲ ಕರೆದು ಕೊನೆಗೆ ಇಂಥ ಊಟ ತಿನ್ನಿಸ್ತೀಯ? ನಾವೇನ್ ಮನುಷ್ಯರು ಅನ್ಕೊಂಡ್ರ, ಪ್ರಾಣಿಗಳು ಅನ್ಕೊಂಡ್ರ ಇಂಥ ದರಿದ್ರ ಊಟ ಮಾಡೋಕೆ? ಅಲ್ಲ, ನಮ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಊಟಕ್ಕೆ ಕರೆದಿದ್ಯಾ? ಚೇಚೆ, ಹಾಗೆ ಯಾಕೆ ಮಾಡ್ತೀನೋ? ಎಲ್ಲೋ ಏನೋ ತಪ್ಪಾಗಿರ್ಬೇಕು ಅಂತ ಕಾಣಿಸುತ್ತೆ. ನಮ್ ಚಿಕ್ಕ ಸೊಸೆ ನಿಜವಾಗ್ಲೂ ಅದ್ಭುತವಾಗಿ ಅಡಿಗೆ ಮಾಡ್ತಾಳೆ. ನೋಡಿದ್ವಲ್ಲ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದಾಳೆ ಅಂತ. ಸಾಕಣಪ್ಪ, ಸಾಕು. ಇಂಥ ರುಚಿ ನಾವೆಲ್ಲೂ ನೋಡಿಲ್ಲ. ನಿಂತ್ಕೊಳ್ರೋ, ನಿಂತ್ಕೊಳ್ರೋ. ಮತ್ತೆ ಅಡಿಗೆ ಮಾಡಿರ್ತಾಳೆ, ಇರ್ರೋ. ಸಾಕಪ್ಪ, ಸಾಕು. ಹೊಟ್ಟೆ ತುಂಬ ಹೋಗಿದೆ. ಶ್ಯಾಮ, ನೀನ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀಯಲ್ಲ, ಆದ್ರೆ ಅವ್ರು ಯಾಕೆ ಹಾಗೆ ಹೇಳಿದ್ರು? ಇರು, ನಾನ್ ಟೇಸ್ಟ್ ಮಾಡ್ತೀನಿ. ಬಾ, ಚಿಚಿ, ಇದೇನ್ ಹೀಗಿದೆ? ಇಷ್ಟ ಖಾರನಾ? ಶ್ಯಾಮ, ಅವ್ರು ಹೇಳಿದ್ರು ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ದರಿದ್ರವಾಗಿದೆ ನಿನ್ನ ಅಡುಗೆ. ಬಾ, ಆದ್ರೆ ಯಾಕೆ ಶ್ಯಾಮ, ಯಾವತ್ತೂ ಇಲ್ದೆ ಇವತ್ತಿಷ್ಟು ಕೆಟ್ಟದಾಗ ಮಾಡಿದ್ಯಲ್ಲ? ಅಲ್ದೆ ಮಾವನ್ ಫ್ರೆಂಡ್ಸ್ ಊಟ ಮಾಡಕ್ ಬರ್ತಿರೋವಾಗ ಹೀಗ್ಯಾಕ್ ಮಾಡ್ದೆ? ಯಾಕೆ ಮಾತಾಡ್ತಿಲ್ಲ ಶ್ಯಾಮ? ಯಾಕೆ ಹೀಗ್ ಮಾಡ್ದೆ? ಫ್ರೆಂಡ್ಸ್ ಮುಂದೆ ನಿಮ್ ಮಾವನ್ಗೆ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡ್ಯಾ? ಚಚೆ, ಅವಳು ಹಾಗೆ ಯಾಕೆ ಮಾಡ್ತಾಳೆ ವಸಂತ? ಇಲ್ಲ ಅಂದ್ರೆ ಮತ್ತೆ ಹೀಗ್ ಯಾಕೆ ಮಾಡ್ತಾಳೆ ರೀ?
ಗೆಸ್ಟ್ ಬರ್ತಿದ್ದಾರೆ ಅಂತ ಹೇಳಿದ್ಮೇಲೆ ಗಮನ ಇಲ್ಲೇ ಇಟ್ಕೊಂಡು ಅಡ್ಗೆ ಮಾಡ್ಬೇಕಲ್ವಾ? ಅಡ್ಗೆ ಮುಗಿದ್ಮೇಲೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯೋ ಇಲ್ವೋ ಅಂತ ಟೇಸ್ಟ್ ಮಾಡ್ಬೇಕಲ್ವಾ? ನಾನ್ ಏನ್ ಮಾಡಿದ್ರೂ ಚೆನ್ನಾಗಿರುತ್ತೆ ಬಿಡು ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೀಗೆ ನಿರ್ಲಕ್ಷ್ಯದಿಂದ ಅಡ್ಗೆ ಮಾಡಿದ್ರೆ ಹೇಗೆ? ಗೆಸ್ಟ್ಗಳ ಮುಂದೆ ಹೀಗೆ ತಲೆ ತಗ್ಸೋ ಹಾಗೆ ಮಾಡಿದ್ರೆ ಹೇಗೆ? ನೀನ್ ಮಾಡ್ತಿರೋ ಅಡಿಗೆನ ನಾವು ಮೆಚ್ಕೋತಿದೀವಲ್ಲ ಅಂತ ಹೀಗೆ ಇಷ್ಟ ಬಂದ ಹಾಗೆ ಅಡ್ಗೆ ಮಾಡೋದಕ್ಕೆ ಶುರು ಮಾಡಿದ್ಯಾ ಶ್ಯಾಮ? ಇವತ್ತಿಂದ ನೀನು ಕಿಚನ್ ಒಳಗೆ ಬರೋ ಹಾಗಿಲ್ಲ. ಅದ್ ಹಾಗಲ್ಲ ಅತ್ತೆ. ಬೇಡ, ಇನ್ನೇನು ಹೇಳ್ಬೇಡ. ಇವತ್ತಿಂದ ನೀನು ಅಡ್ಗೆ ಮಾಡಿದ್ರೆ ನಾನ್ ತಿನ್ನಲ್ಲ ತಿನ್ನಲ್ಲ ತಿನ್ನಲ್ಲ. ಸರಿ ಅತ್ತೆ, ಇನ್ಯಾವತ್ತೂ ನಾನು ಅಡ್ಗೆ ಮಾಡಲ್ಲ. ಎಲ್ರೂ ಅವಳ ಅಡ್ಗೆನ ಮೆಚ್ಕೊಂಡು ಅಡ್ಗೆ ಮನೆಗೆ ಮಹಾರಾಣಿ ಮಾಡಿದಿರಲ್ಲ, ಈ ಏಟಿಂದ ಅಡ್ಗೆ ಮನೆಗೆ ಅವಳ ಎಂಟ್ರಿನೇ ಸ್ಟಾಪ್ ಆಗುತ್ತೆ. ಹೀಗೆ ಇವಳಿಗೆ ಪ್ರತಿ ವಿಷಯದಲ್ಲೂ ಇಂಪಾರ್ಟೆನ್ಸ್ನ ಕಟ್ ಮಾಡ್ಕೊಂಡು ಬರ್ದೇ ಇದ್ರೆ ಮತ್ತೆ ಪವರ್ ನನ್ನ ಕೈಗೆ ಬರಲ್ಲ. ಸರಿ ಮಾವ. ಅಡಿಗೆ ಘಮ ಘಮ ಅಂತ ಇದೆ. ಈಗೇನೋ ಘಮ ಘಮ ಅಂತಿದೆ, ತಿಂದ್ರೆ ನೆತ್ತಿಗೆ ಹತ್ತತ್ತೆ. ತಿನ್ನಿ ತಿನ್ನಿ. ಹಾ ಹಾ, ಊಟ ಹಾ, ಮಾಡಿ. ಹಾ ಹಾ. ಈಗಿದೆಯೇ ನಿನಗೆ ಸರಿಯಾದ ಮಾರಿ ಹಬ್ಬ. ಏಯ್, ಬುದ್ಧಿ ಇಲ್ವೇನೋ ನಿನ್ಗೆ? ಮನೆ ಒಳಗ್ ಬೋಲಾಡ್ತಾರಾ? ಸಾರಿ ಚಿಕ್ಕಮ್ಮ. ಏನ್ ಸಾರಿ? ನೋಡು ಏನಾಯ್ತು ಅಂತ. ನಿನ್ನ ಅಕ್ಕ, ಅವನೇನ್ ಬೇಕು ಅಂತ ಮಾಡಿದ್ದಲ್ವಲ್ಲ, ಹೋಗ್ಲಿ ಬಿಡಿ. ಏನೋ ಗೊತ್ತಿಲ್ಲದೆ ಆಗಿದ್ದು. ಇದು ಬರೀ ತಪ್ಪಲ್ಲ, ಗೆಸ್ಟಿಗಾಗಿರೋ ಅವಮಾನ. ಇದರಲ್ಲಿ ಅವಮಾನ ಏನಿದೆಯಮ್ಮ? ಆ ಮಗು ಪಾಪ ತಿಳಿದೇ ಮಾಡಿದ್ದು. ಪರವಾಗಿಲ್ಲ ಬಿಡಮ್ಮ. ಮಾಡಿರೋ ಅಡಿಗೆ ಎಲ್ಲ ಹಾಳಾಯ್ತು. ಈ ಗೆಸ್ಟಿಗೆ ಏನ್ ಕೊಡೋದು? 10 minutes ಅಲ್ಲಿ ನಾನು ರೆಡಿ ಮಾಡ್ಕೊಂಡು ಬರ್ತೀನಕ್ಕ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. 10 minutes-ನಲ್ಲ? ಹೌದು ಅಂಕಲ್, 10 minutes ಅಲ್ಲೇ ಬಿರಿಯಾನಿ ಮಾಡ್ಕೊಡ್ತೀನಿ. 10 minutes ಅಲ್ಲಿ ಬಿರಿಯಾನಿನಾ? ಅದು ಮಾಮೂಲಿ ಬಿರಿಯಾನಿ ಅಲ್ಲ, ಪೂರ್ ಮೆನ್ಸ್ ಬಿರಿಯಾನಿ. 4 ಮೆನ್ಸ್ ಬಿರಿಯಾನಿನಾ? ಇದೇನೋ ಹೊಸದಾಗಿದೆಯಲ್ಲ. ಹೇಗ್ ಮಾಡ್ತೀಯಾ? ನಮ್ ಸೊಸೆ ಮಾಡ್ತಾಳದ್ನ ನೋಡಿ. ಓಕೆ ಓಕೆ, ರಿಚ್ ಮೆನ್ಸ್ ಎಲ್ಲ ಕೂತ್ಕೊಂಡು 4 ಮೆನ್ಸ್ ಬಿರಿಯಾನಿ ತಿನ್ನೋಣ. ರೆಡಿ ಮಾಡಮ್ಮ. ಮಾಡಮ್ಮ? ಸರಿ ಅಂಕಲ್, ಒಂದ್ 10 ನಿಮಿಷ ವೇಟ್ ಮಾಡಿ. ಹಾಗೆ ಆಗ್ಲಮ್ಮ. ಇವನಿಂದ ನನ್ನ ಪ್ಲಾನ್ ಎಲ್ಲ ವೇಸ್ಟ್ ಆಯ್ತು. ಇದೇನಮ್ಮ ಬಾಳೆ ಎಲೆ ಹಾಕ್ತಾ ಇದೆಯಾ? ಪ್ಲೇಟಲ್ಲೇ ಕೊಡ್ಬೋದಾಗಿತ್ತಲ್ಲ. ಬಿಸಿಬೇಳೆ ಬಾತ್ನ ಬಾಳೆ ಎಲೆ ತಿಂದ್ರೆ ತುಂಬಾ ಚೆನ್ನಾಗಿರತ್ತೆ. ಓ ಹೌದಾ, ಹಾಗಾದ್ರೆ ಸರಿ ಬಿಡು.
ಹಾ ಏಯ್ ಇನ್ನು ಊಟ ಮಾಡ್ರಪ್ಪ. ಅದ್ಭುತ. ರುಚಿಯಾಗಿದೆ. ಬೆಂಗಳೂರಲ್ಲಿ ಒಂದು ಹೋಟ್ಲಲ್ಲಿ ಈ ಬಿಸಿಬೇಳೆ ಬಾತು ಅದ್ಭುತವಾಗಿ ಮಾಡ್ತಾರೆ. ನಾವು ಯಾವಾಗ ಬೆಂಗಳೂರಿಗೆ ಬಂದರೂ ಆ ಹೋಟೆಲಿಗೆ ಹೋಗೋದು. ಅಲ್ಲಿಗಿಂತ ನಿಮ್ಮ ಸೊಸೆ ತುಂಬಾ ಚೆನ್ನಾಗಿ ಮಾಡಿದಾಳೆ ಕಣೋ. ಥ್ಯಾಂಕ್ ಯು ಅಂಕಲ್. ಓಕೆ ಓಕೆ. ಇವಳಿಗೆ ಹೊಡ್ತಾ ಬೀಳತ್ತೆ ಅನ್ಕೊಂಡಾಗೆಲ್ಲ ಹೊಗಳೋ ಹಾಗ ಆಗ್ತಿದೆ. ಏನೋ ಲಕ್ಕಿದೆ ಇವಳಿಗೆ. ಛೆ. ಅಕ್ಕ ಏನಾಯ್ತಕ್ಕ? ಯಾಕೆ ಹೀಗಿದ್ದೀರಾ? ಏನಿಲ್ಲ ಅಕ್ಕ, ಏನಿಲ್ಲ ಅಂತ ನೀವ್ ಹೇಳಿದ್ರು ಕೂಡ ಏನೋ ಇದೆ ಅಂತ ನಿಮ್ ಕಣ್ಣು ಹೇಳ್ತಿದೆ ಅಕ್ಕ. ನಿಮ್ ಕಷ್ಟನ ಈ ತಂಗಿಗೆ ಹೇಳ್ಬಾರ್ದಾ? ಅಷ್ಟೇ ಬಿಡಕ್ಕ. ಎಷ್ಟೇ ಆದ್ರೂ ನಾನ್ ನಿಮ್ ಸ್ವಂತ ತಂಗಿ ಅಲ್ವಲ್ಲ ನಿಮ್ ಕಷ್ಟನ ಹಂಚ್ಕೊಳ್ಳೋದಿಕ್ಕೆ. ಛೇ ಹಾಗ್ಯಾಕಮ್ಮ ಹೇಳ್ತೀಯ? ನನ್ನ ತಂಗಿ ಜೀವನ ಸರಿ ಮಾಡಿರೋ ನೀನು ನನಗೆ ಸ್ವಂತ ತಂಗಿಗಿಂತ ಹೆಚ್ಚಮ್ಮ. ಹಾಗಾದ್ರೆ ಏನ್ ವಿಷಯ ಅಂತ ಹೇಳಿ ಅಕ್ಕ. ಏನೂ ಇಲ್ಲಮ್ಮ. ಆಗ್ಲೇ ಮಕ್ಕಳು ಓದ್ಕೋತಿದ್ದವ್ರು ಏನೋ ಡೌಟ್ ಬಂದು ಐಶ್ವರ್ಯನ ಕೇಳೋಕ್ ಹೋಗಿದ್ರು. ಚಿಕ್ಕಮ್ಮ ಚಿಕ್ಕಮ್ಮ, ಏನು? ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಡೌಟ್ಸ್ ಇದೆ, ಕ್ಲಿಯರ್ ಮಾಡ್ಕೊಡ್ತೀರಾ? ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಿದ್ದೀನಿ, ಆಗಲ್ಲ. ನಾಳೆ ಎಕ್ಸಾಮ್ ಇದೆ ಚಿಕ್ಕಮ್ಮ. ಇದ್ರೆ ನಾನ್ ನನ್ ಕೆಲ್ಸನ ಬಿಟ್ಟು ನಿನ್ ಕೆಲ್ಸ ಮಾಡ್ಬೇಕಾ? ಮನೆಯವ್ರ ಎಲ್ರಿಗೂ ನಾನ್ ಇಂಥ ಕೆಲ್ಸ ಮಾಡೋದನ್ ಬಿಟ್ರೆ ನಂಗ್ ಬೇರೆ ಏನು ಕೆಲ್ಸ ಇಲ್ಲ ಅನ್ಕೊಂಡಿದ್ದೀರಾ? ಹೇಗೂ ಇಂಗ್ಲಿಷ್ ಸ್ಕಾಲರ್ ಶ್ಯಾಮ ಇದ್ದಾಳಲ್ಲ ಮನೇಲಿ. ಇಂಗ್ಲಿಷ್ ಎಕ್ಸಾಮ್ ಬರ್ದಿದ್ದಾಳೆ, ಇಂಗ್ಲಿಷಲ್ಲೇ ಡೆಮೋ ಕೊಟ್ಟಿದ್ದಾಳೆ. ಅವಳನ್ನೇ ಹೋಗಿ ಕೇಳಿ ನಿಮ್ ಡೌಟ್ಸ್. ಹಾಗಲ್ಲ ಚಿಕ್ಕಮ್ಮ. ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನೊಂದ್ಸಲ ಡೌಟ್ ಗಿೌಟ್ ಅಂತ ನನ್ನ ಹತ್ರ ಏನಾದ್ರೂ ಬಂದ್ರೆ ಕೆನ್ನೆ ಊದುತ್ತೆ. ಹೊರಡಿ. ಏನ್ ಐಶ್ವರ್ಯ ಇದು? ಮಕ್ಳಿಗೆ ಯಾಕೆ ಕಷ್ಟ ಕೊಡ್ತಿದ್ಯಾ? ನಾನೇನ್ ಕಷ್ಟ ಕೊಡ್ಲಿಲ್ಲ, ಅವರೇ ನನಗೆ ಇರಿಟೇಟ್ ಮಾಡಿದ್ದು. ಏನ್ ಮಾಡಿದ್ರು? ಅವ್ರಿಗೇನೋ ಚಿಕ್ಕ ಡೌಟ್ ಬಂದು ಕೇಳಿದ್ರು, ಅದು ಕಷ್ಟ ಕೊಟ್ಟಾಗ. ನಿನ್ಗೆ ಸಾಧ್ಯ ಆದ್ರೆ ಡೌಟ್ ಕ್ಲಿಯರ್ ಮಾಡು, ಆಗದೆ ಇದ್ರೆ ಆಗಲ್ಲ ಅಂತ ಹೇಳು. ಯಾಕೆ ಹೀಗ್ ಮಾಡ್ತೀಯಾ? ಏನಿದು, ಯಾವತ್ತೂ ಇಲ್ದೆ ಇವಳು ಕೂಡ ಹೀಗಿಷ್ಟು ಜೋರಾಗಿ ಮಾತಾಡ್ತಿದ್ದಾಳೆ. ನೋಡು ಐಶ್ವರ್ಯ, ಚಿಕ್ಕ ಮಕ್ಳ ಮನ್ಸಿಗೆ ಗಾಯ ಆದ್ರೆ ಅವರು ಅಷ್ಟು ಬೇಗ ಮರೆಯಲ್ಲ. ಗೊತ್ತಿಲ್ಲದೇನೆ ನಮಗೂ ಮಕ್ಕಳಿಗೂ ಮಧ್ಯೆ ದೂರ ಹೆಚ್ಚಾಗತ್ತೆ. ಆದ್ರೆ ಏನಾಗತ್ತೆ? ಅವ್ರೇನಾದ್ರೂ ನನ್ನ ಹೊಟ್ಟೆಲ್ ಹುಟ್ಟಿರೋ ಮಕ್ಳ? ಅದ್ಯಾಕ ಐಶ್ವರ್ಯ ಹೀಗಂತೀಯ? ನಮ್ಮ ಮಧ್ಯೆ ನನ್ ಮಕ್ಳು ನಿನ್ ಮಕ್ಳು ಅನ್ನೋ ವ್ಯತ್ಯಾಸ ಇದ್ಯಾ? ನೀನ್ ಹೀಗೆ ಸೀರಿಯಸ್ ಆಗಿ ನನ್ನ ಹತ್ರ ಮಾತಾಡಿದ್ರೆ ವ್ಯತ್ಯಾಸ ಇರತ್ತೆ. ನಿನ್ ಮಕ್ಳ ಹೋಮ್ವರ್ಕ್ ಮಾಡಿಸೋದು, ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡೋದು ನಿನ್ನ ಕೆಲ್ಸ, ನನ್ನ ಕೆಲ್ಸ ಅಲ್ಲ. ಅಂತ ನಾನು ಮಾತಾಡ್ಬೋದು, ನೀನ್ ಹೀಗ್ ಮಾತಾಡಿದ್ರೆ. ನಿನಗೂ ಶ್ಯಾಮಗೂ ವ್ಯತ್ಯಾಸ ಇಲ್ಲ ಅಲ್ವಾ? ಅವಳು ಇಂಗ್ಲಿಷಲ್ಲಿ ಮಾಸ್ಟರ್ ಅಲ್ವಾ? ನಿನ್ ಮಕ್ಳಿಗಿರೋ ಡೌಟ್ಸ್ ಎಲ್ಲ ಅವಳನ್ನೇ ಕ್ಲಿಯರ್ ಮಾಡೋದಕ್ಕೆ ಹೇಳು ಅಂತ ನಾನು ಹೇಳ್ಬೋದು. ನೀನ್ ಹೀಗ್ ಮಾತಾಡಿದ್ರೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ನಿನಗಿಂತ ಓದಿರೋಳು, ನಿನಗಿಂತ ಬುದ್ಧಿವಂತೆ ನಾನು, ನನಗೆಲ್ಲ ಗೊತ್ತಾಗತ್ತೆ.
ಯಾವತ್ತು ಐಶ್ವರ್ಯನ ಓರ್ಗಿತ್ತಿ ಅಂತ ನೋಡ್ಲಿಲ್ಲ ಶ್ಯಾಮ. ನಿನ್ನ ಹೇಗೆ ಸ್ವಂತ ತಂಗಿ ಹಾಗೆ ನೋಡ್ಕೋತೀನೋ ಅವಳನ್ನು ಕೂಡ ಹಾಗೆ ನೋಡ್ಕೋತೀನಿ. ಆದ್ರೂ ಅವಳು ಯಾಕೆ ಹೀಗೆ ಮಾತಾಡಿದ್ಲು ನನಗೆ ಅರ್ಥ ಆಗ್ತಿಲ್ಲ. ಬೇಜಾರ್ ಮಾಡ್ಕೋಬೇಡಿ ಅಕ್ಕ, ಐಶ್ವರ್ಯ ಅಕ್ಕನ ಬಗ್ಗೆ ನಮಗ್ ಗೊತ್ತೇ ಇದೆಯಲ್ಲ. ಏನೋ ಕೋಪದಲ್ಲಿ ಹಾಗ್ ಮಾತಾಡಿರ್ಬೋದು, ಹೋಗ್ಲಿ ಬಿಡಿ ಅಕ್ಕ. ನಾನ್ ಬಿಟ್ರು ಕೂಡ ಮಕ್ಕಳು ಬಿಟ್ಟಿಲ್ಲ ಶ್ಯಾಮ. ಹಾಗಾದಾಗಿಂದ ಮಕ್ಕಳು ತುಂಬಾ ಡಲ್ ಆಗಿದ್ದಾರೆ. ಊಟ ಕೂಡ ಸರಿಯಾಗಿ ಮಾಡ್ತಿಲ್ಲ. ಹಾಲ್ ಕುಡೀರಿ ಅಂತ ಬೇಡ್ಕೊಂಡ್ರು ಕುಡಿತಾ ಇಲ್ಲ. ಹೌದಾ? ಪಾಪ ಅಷ್ಟು ಬೇಜಾರಾಗಿದ್ದಾರಾ? ಸರಿ ಅಕ್ಕ, ಅವ್ರ ವಿಷಯ ನಾನ್ ನೋಡ್ಕೋತೀನಿ. ಅವ್ರ ಮೂಡ್ ಬದಲಾಯಿಸಿ ಅವ್ರಿಗೆ ಹಾಲು ಕುಡಿಸಿ ಅವರು ಹ್ಯಾಪಿ ಆಗಿರೋ ಹಾಗೆ ನಾನ್ ಮಾಡ್ತೀನಲ್ಲ, ಸರಿನಾ? ಹಾಯ್ ಮಕ್ಳ. ಹಾಯ್. Hi, Santa Claus. ಹೌ ಆರ್ ಯು? Fine. ಕ್ರಿಸ್ಮಸ್ ತಾತ, ನೀ ಎಲ್ಲಾರ್ಗೂ ಗಿಫ್ಟ್ ಕೊಡ್ತೀಯಂತಲ್ಲ? ಹೌದು. ಮತ್ತೆ ನಮಗೂ ಕೊಡ್ತೀರಾ? ಕೊಡ್ತೀನಿ. ಏನ್ ಬೇಕು? ನನಗೆ ಚಾಕ್ಲೇಟ್ ಬೇಕು. ನನಗೆ ಬಿಸ್ಕೆಟ್ ಬೇಕು. ಓಕೆ, ತಗೊಳ್ಳಿ. ಥ್ಯಾಂಕ್ ಯು ತಾತ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಚಿಲ್ಡ್ರನ್. ಹೌದು, ನಿಮ್ ಧ್ವನಿ ಏನು ನಮ್ ಶ್ಯಾಮ ಚಿಕ್ಕಮ್ಮನ ತರ ಇದೆ. ನನ್ಗೆ ಮಿಮಿಕ್ರಿ ಗೊತ್ತು. ನಿಮ್ ಚಿಕ್ಕಮ್ಮ ಮಾತಾಡೋ ಹಾಗೆ ಮಾತಾಡ್ತೀನಿ. ಹೌದಾ? ನಿಮಗ್ ಮಿಮಿಕ್ರಿ ಬರುತ್ತಾ? ಹೌದು, ಬರುತ್ತೆ. ಹಾಗಾದ್ರೆ ನಮ್ಮ ಅಕ್ಕಿಲ್ ಚಿಕ್ಕಪ್ಪನ ತರ ಮಿಮಿಕ್ರಿ ಮಾಡು. ಅಲ್ಲ ಅಲ್ಲ, ನಮ್ ತಾತನಾಗೆ ಮಿಮಿಕ್ರಿ ಮಾಡು. ನಮ್ ತಾತನ್ ತರ ಬೇಡ, ನಮ್ಮ ಅಜ್ಜಿ ತರ ಮಿಮಿಕ್ರಿ ಮಾಡು. ಒಂದ್ ಕೆಲ್ಸ ಮಾಡು, ಮನೇಲಿರೋ ಎಲ್ಲಾರ್ ತರಾನು ಮಿಮಿಕ್ರಿ ಮಾಡು. ಮಿಮಿಕ್ರಿ ಬರುತ್ತೆ ಅಂದಲ್ಲ, ಮಾಡು. ಅಷ್ಟೆಲ್ಲ ಜನರ ಧ್ವನಿನ ನಾನು ಪ್ರಾಕ್ಟೀಸ್ ಮಾಡಿಲ್ಲ. ನಿಮ್ ಚಿಕ್ಕಮ್ಮನ್ ಧ್ವನಿ ಮಾತ್ರ ಪ್ರಾಕ್ಟೀಸ್ ಮಾಡಿದ್ದು. ಆ ಧ್ವನಿಯಲ್ಲೇ ಮಾತಾಡ್ತೀನಿ. ಅದೇನು ಎಲ್ರೂ ತರ ಧ್ವನಿ ಬರ್ಬೇಕಲ್ಲ? ನೆಕ್ಸ್ಟ್ ಟೈಮ್ ಬರುವಾಗ ಎಲ್ಲ ಕಲ್ತ್ಕೊಂಡ್ ಬರ್ತೀನಿ. ಹಾಗಾದ್ರೆ ಸರಿ ಬಿಡು. ನೀವ್ ಕೇಳ್ತಿದ್ದ ಹಾಗೆ ನಾನ್ ಚಾಕ್ಲೇಟ್ಸ್ ಕೊಟ್ಟೆ ಅಲ್ವಾ? ಈಗ ನಾನು ಚಿಕ್ಕ ಕೆಲ್ಸ ಹೇಳ್ತೀನಿ, ನೀವ್ ಮಾಡ್ತೀರಾ? ಓ, ಮಾಡ್ತೀವಿ. ಏನ್ ಮಾಡ್ಬೇಕು? ನೀವಿಬ್ರು ಹಾಲು ಕುಡಿಬೇಕು. ಓಕೆ, ಗುಡ್. ನೋಡಿ ಮಕ್ಳೇ, ನೀವಿಬ್ರು ಇನ್ ಯಾವತ್ತೂ ಊಟ ಮಾಡಲ್ಲ, ಹಾಲು ಕುಡಿಯಲ್ಲ ಅಂತ ಹಠ ಮಾಡೋ ಹಾಗಿಲ್ಲ.